ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಈ 5 ರೂಪಾಯಿನ ನೋಟುಗಳ ಬಗ್ಗೆ ತಿಳ್ಸ್ಕೊಂಡ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಎರಡು ಬೇರೆ ಬೇರೆ ರೀತಿಯ ಟ್ರ್ಯಾಕ್ಟರ್ ನೋಟುಗಳಿರುವಂಥದ್ದು. ಇದೊಂದು ಗಾಂಧೀಜಿಯವರ ಚಿತ್ರ ಇರುವಂತಹ ಟ್ರ್ಯಾಕ್ಟರ್ ನೋಟು. ಅದಾದ ಮೇಲೆ ಮತ್ತೆ ಇನ್ನೊಂದು 5 ರೂಪಾಯಿನ ಭಾರತದ ಏನಂತಾರೆ ರಾಷ್ಟ್ರೀಯ ಲಾಂಛನ ಇರುವಂತಹ ಟ್ರ್ಯಾಕ್ಟರ್ ನೋಟು. ಮತ್ತು ಇನ್ನೊಂದು ಈ 5 ರೂಪಾಯಿನ 4 ಜಿಂಕೆಗಳಿರುವಂತಹ ನೋಟು. ನೋಡಿ, 4 ಜಿಂಕೆಗಳಿರುವಂತಹ ನೋಟು. ಈ 3 ನೋಟುಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಬೆಲೆ, ಮಾಹಿತಿ, ಮಾರಾಟ, ಈ ರೀತಿಯ 10 ಹಲವು ಉಪಯುಕ್ತ ವಿಷಯಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೇನೆ. ಮೊದಲಿಗೆ ಈ 5 ರೂಪಾಯಿನ ಜಿಂಕೆ ನೋಟುಗಳ ಬಗ್ಗೆ ತಿಳ್ಕೊಳ್ಳೋಣ. 4 ಜಿಂಕೆಗಳಿರುವಂತಹ ನೋಟು. ಈ 5 ರೂಪಾಯಿಗಳಲ್ಲೇ ಇದು ಸ್ವಲ್ಪ ಹಳೆಯ ನೋಟು. ಈ 3 ನೋಟುಗಳಲ್ಲಿ ಇದು ಸ್ವಲ್ಪ ಹಳೆಯ ನೋಟು. ನೀವು ನೋಡ್ತಾ ಇದ್ದೀರಾ, ನನ್ನ ಹತ್ರ ಇರುವಂಥದ್ದು UNC ನೋಟು. ಒಂದು ಚೂರು ಕೂಡ ಫೋಲ್ಡ್ ಆಗಿಲ್ಲ, ಪೆನ್ ಮಾರ್ಕ್ ಇಲ್ಲ, ಏನೂ ಇಲ್ಲ, ಹೊಸ ನೋಟು ಥರ ಇರುವಂಥದ್ದು. ಈ ನೋಟು ಬಂದು ಸುಮಾರು 45ರಿಂದ 50 ವರ್ಷ ಆಗಿದೆ. ಈ ನೋಟಿನ ವಿಶೇಷತೆ ಏನಪ್ಪ ಅಂತ ನೀವು ನೋಡ್ತಾ ಇದ್ದೀರಾ, ಇದರ ಡಿಸೈನು 4 ಜಿಂಕೆಗಳಿರುವಂಥದ್ದು ನೋಟಿನ ಹಿಂಬದಿಯಲ್ಲಿ. ಅದಾದಮೇಲೆ ಫ್ರಂಟ್ ಸೈಡಲ್ಲಿ 5 ರೂಪಾಯಿಯ ದೊಡ್ಡ ಸಿಂಬಲ್ ಇರುವಂಥದ್ದು. ಪಕ್ಕದಲ್ಲಿ ರಾಷ್ಟ್ರೀಯ ಲಾಂಛನ, ಇನ್ನಿತರೆ ಮಾಹಿತಿಗಳಿರುವಂಥದ್ದು. ನೋಟಿನ ಹಿಂದುಗಡೆ 5 ರೂಪಾಯಿಗಳು ಅಂತ ಕನ್ನಡದಲ್ಲೂ ಕೂಡ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲೂ ಕೂಡ ಇರುವಂಥದ್ದು. ಹಾಗಾದರೆ ಈ ನೋಟಿನ ಬೆಲೆ ಎಷ್ಟು? UNC ನೋಟ್ ಇತ್ತು ಅಂದರೆ 60 ರೂಪಾಯಿ ಸಿಗುತ್ತೆ. UNC ನೋಡಿ ನನ್ನ ಹತ್ರ ಇದೆಯಲ್ಲ, ಇದಕ್ಕೆ 60 ರೂಪಾಯಿ ಬೆಲೆ. ಹಿಂಗೆ ಇರಬೇಕು, ಫುಲ್ ಹೊಸದು. ಇಲ್ಲ ನೋಟ್ ಮಡಚಿದ್ದೀರಾ, ಪೆನ್ನಲ್ಲಿ ಗೀಚಿದ್ದೀರಾ, ಸ್ವಲ್ಪ ಹರಿದಿದೆ, ಇದ್ರ ಬೆಲೆ ಎಷ್ಟಾಗುತ್ತೆ? ಆಗ 15ರಿಂದ 20 ರೂಪಾಯಿ ಆಗೋಗುತ್ತೆ. ಇಲ್ಲ ಪೂರ್ತಿ ಹಾಳಾಗ್ಬಿಟ್ಟಿದೆ, ಸ್ವಲ್ಪ ತೂತುಗಳು ಬಿದ್ದುಬಿಟ್ಟಿದೆ ಅಂದರೆ 5 ರೂಪಾಯಿ ನೋಟಿಗೆ 10 ರೂಪಾಯಿ ಸಿಗುತ್ತೆ. ಇದು ಈ ಒಂದು ಜಿಂಕೆ ನೋಟಿನ ಕುರಿತಾದಂತಹ ಮಾಹಿತಿ. ಈಗ ಎಲ್ಲರ ಹಾಟ್ ಫೇವ್ರೆಟ್ ಅಂತಾರಲ್ಲ, ನೆಚ್ಚಿನ ನೋಟು ಈ ಟ್ರ್ಯಾಕ್ಟರ್ ನೋಟು. ಅದಾದಮೇಲೆ ಬಂದಂಥದ್ದು ಈ ಒಂದು ಟ್ರ್ಯಾಕ್ಟರ್ ನೋಟು. ನೋಡ್ತಾ ಇದ್ದೀರಾ, ನೋಟಿನ ಹಿಂಬದಿಯಲ್ಲಿ ರೈತ ಟ್ರ್ಯಾಕ್ಟರಲ್ಲಿ ಹೊಲ ಉಳ್ತಾ ಇರುವಂಥದ್ದು, ಅಂದರೆ ಹೊಲವನ್ನು ಹಸನು ಮಾಡ್ತಾ ಇರುವಂತಹ ಒಂದು ಚಿತ್ರ ಇರುವಂಥದ್ದು. ನೋಟಿನ ಫ್ರಂಟ್ ಸೈಡಲ್ಲಿ 5 ರೂಪಾಯಿನ ಡಿನಾಮಿನೇಷನ್ ದೊಡ್ಡದಾಗಿದೆ, ಮತ್ತು ರಾಷ್ಟ್ರೀಯ ಲಾಂಛನ, ಸತ್ಯಮೇವ ಜಯತೆ ಎಲ್ಲವೂ ಇರುವಂಥದ್ದು. ಈ ಒಂದು ನೋಟಿನ ಬೆಲೆ ಸುಮಾರು ಜನ ನಿಮ್ಮನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ. 1 ಲಕ್ಷ ಸಿಗುತ್ತೆ, 5 ಲಕ್ಷ ಸಿಗುತ್ತೆ, 10 ಲಕ್ಷ ಸಿಗುತ್ತೆ ಅಂತ. UNC ನೋಟ್ ಇದ್ರೇನೆ ಇದಕ್ಕೆ ಬೆಲೆ 20 ರೂಪಾಯಿ. UNC ಅಂದರೆ ಈ ಥರ ಪರ್ಫೆಕ್ಟ್ UNC ಇರಬೇಕು, ಒಂದು ಚೂರು ಮಡಚಿರಬಾರ್ದು. ಆ ಥರ ಇದ್ರೇ 20 ರೂಪಾಯಿ ಸಿಗುತ್ತೆ. ನೀವು ಗಮನಿಸಿದ್ರೆ ಸ್ವಲ್ಪ ಅರ್ದಿದೆ, ಇಷ್ಟೇ ಅರ್ದಿರೋದು, ಅದಕ್ಕೆ ನೋಟ್ ಬೆಲೆ ಬರೀ 7 ರೂಪಾಯಿ ಆಗಿರುವಂಥದ್ದು. 5 ರೂಪಾಯಿಗೆ 7 ರೂಪಾಯಿ. ಇಲ್ಲ ನಮ್ಮ ಹತ್ರ ಇನ್ನೂ ಸ್ವಲ್ಪ ಹಳೇದಾಗಿದೆ, ಎಷ್ಟು ಸಿಗುತ್ತೆ? 5 ರೂಪಾಯಿಗೆ 5 ರೂಪಾಯಿ ಸಿಗುವಂಥದ್ದು. ಇದು ಸತ್ಯ. ಈ ಟ್ರ್ಯಾಕ್ಟರ್ ನೋಟಿಗೆ ಇಷ್ಟೇ ಬೆಲೆ. ಆ ಟ್ರ್ಯಾಕ್ಟರ್ಗೆ ಏನೋ ಸ್ವಲ್ಪ ಸಿಗ್ಬೋದೇನೋ, ಈ ಟ್ರ್ಯಾಕ್ಟರ್ಗೆ ಇಷ್ಟೇ ಬೆಲೆ. ಇದರಲ್ಲಿ ಏನಾದ್ರು ಫ್ಯಾನ್ಸಿ ನಂಬರ್ ಇದೆ, 786 ಅಂತ 2 ಸತಿ ಇದೆ. UNC ನೋಟ್ ಇದೆ, 2000 ರೂಪಾಯಿ ಸಿಗುತ್ತೆ. 786 2 ಸತಿ ಇರಬೇಕು, UNC ನೋಟ್ ಆಗಿರಬೇಕು, 2000ರಿಂದ 3000 ರೂಪಾಯಿವರೆಗೂ ಸಿಗುತ್ತೆ. ಇಷ್ಟೇ. ಅಥವಾ 1 2 3 4 5 6 ಎಷ್ಟಿದೆ ಇದೆ, 1 2 3 4 5 6 ಅಂತ ಲ್ಯಾಡರ್ ನಂಬರ್ ಇದೆ. ಎಷ್ಟಾಗುತ್ತೆ? ಸುಮಾರು 2500 ರೂಪಾಯಿ ಆಗುತ್ತೆ. 1 2 3 4 5 6 ಅಂತ ನಂಬರ್ ಇರಬೇಕು, 2500 ರೂಪಾಯಿ 3000 ರೂಪಾಯಿ ಆಗುತ್ತೆ. UNC ನೋಟೇ ಇರಬೇಕು. ಮಡಚಿದೆ, ಹರಿದಿದೆ ಅಂದರೆ ನೋ ಎಕ್ಸ್ಕ್ಯೂಸ್. ಬೆಲೆ ಅರ್ಧಕ್ಕಿಂತ ಕಡಿಮೆ ಆಗೋಗ್ಬಿಡುತ್ತೆ, ಅಂದರೆ 3000 ರೂಪಾಯಿ ಇರುವಂಥ ಬೆಲೆ 1000 ರೂಪಾಯಿಗಿಂತ ಕಡಿಮೆ ಆಗಿಬಿಡುತ್ತೆ. ಈಗ ಈ ಥರದ ಸಾಮಾನ್ಯ ನೋಟಿಗೆ ಬೆಲೆ ಕೇವಲ 8ರಿಂದ 10 ರೂಪಾಯಿ, ಅಥವಾ ತೀರಾ ಒಂದು ಏನೋ ಯಾರೊಬ್ರು ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದರು ಕಲೆಕ್ಟರ್ ಅಂದರೆ ಒಂದು 15 ರೂಪಾಯಿ ಕೊಡ್ಬೋದು. UNC ನೋಟ್ ಇದ್ದರೆ. UNC ಮಡಚಿದ್ರೆ ಹರಿದಿದ್ರೆ ಸ್ವಲ್ಪ ಏನೋ ಪೆನ್ ಮಾರ್ಕ್ ಎಲ್ಲ ಇತ್ತು ಅಂದರೆ 5 ರೂಪಾಯಿ ನೋಟಿಗೆ 6ರಿಂದ 7 ರೂಪಾಯಿ ಸಿಗುತ್ತೆ ಅಷ್ಟೇ. ಈಗ ಮತ್ತೊಂದು ನೋಟು. ಇದು ನಂಗೆ ಸುಮಾರು ಜನ ಕಳಿಸ್ತಾ ಇದ್ದೀರಾ ವಾಟ್ಸಪ್ಪಲ್ಲಿ. ನೋಡ್ತಾ ಇದ್ದೀರಲ್ಲ, ಟ್ರ್ಯಾಕ್ಟರ್ ಚಿತ್ರ ಇರುವಂಥದ್ದು. ಇದರಲ್ಲೂ ಟ್ರ್ಯಾಕ್ಟರ್ ಚಿತ್ರ,
ಮತ್ತು ಈ ಒಂದು ನೋಟಲ್ಲೂ ಕೂಡ ಟ್ರ್ಯಾಕ್ಟರ್ ಚಿತ್ರ, ಎರಡರಲ್ಲೂ ಟ್ರ್ಯಾಕ್ಟರ್ ಚಿತ್ರ ಇರುವಂಥದ್ದು. ಈ ಟ್ರ್ಯಾಕ್ಟರ್ ಅದಕ್ಕೇನೆ ಹೆಂಗೆ ಅಂದರೆ ಒಂದು ಹೊಸ ಟ್ರ್ಯಾಕ್ಟರ್ ತೊಗೊಂಡ್ಬಿಡ್ಬೋದು. ಈ ₹5 ನೋಟಿಗೆ ಅವ್ರು ಹೇಳ್ತಾರೆ ಬೆಲೆ ನೋಡಿದ್ರೆ. ಹೊಸ ಟ್ರ್ಯಾಕ್ಟರ್ ನಿಮ್ಗೆ ಒಂದು 15-20 ಲಕ್ಷಕ್ಕೆ ಸಿಗ್ಬೋದಾ? ಒಳ್ಳೆ ಟ್ರ್ಯಾಕ್ಟರ್ 10-15 ಲಕ್ಷಕ್ಕೆ ಸಿಕ್ಬಿಡ್ಬೋದು. ಒಳ್ಳೆ ಟ್ರ್ಯಾಕ್ಟ್ರು ಮಹೀಂದ್ರಾದು ಆ ಥರದ್ದು ಅದನ್ನು ಒಳ್ಳೆ ಟ್ರ್ಯಾಕ್ಟರ್ 10-15 ಲಕ್ಷಕ್ಕೆ ಸಿಕ್ಬಿಡ್ಬೋದೇನೋ. ಈ ನೋಟಿಗೆ 50 ಲಕ್ಷ ಹೇಳ್ತಾ ಇರ್ತಾರೆ. ನಾನು ನೋಡಿದ್ದೀನಿ ಕೆಲವೊಬ್ರು ವಾಟ್ಸಪ್ ಮೆಸೇಜ್ ಕಳಿಸಿರ್ತಾರಲ್ಲ, ಯಾರು ಮೋಸ ಮಾಡೋರು, ಅವ್ರು ಕಳಿಸಿರ್ತಾರೆ ಸ್ಕ್ರೀನ್ಶಾಟು. 50 ಲಕ್ಷ, 1 ಕೋಟಿ ಎಲ್ಲ ಹೇಳಿರ್ತಾರೆ. 10 ಟ್ರ್ಯಾಕ್ಟರ್ ಬಂದುಬಿಡ್ತವೆ ನಿಜವಾದ ಟ್ರ್ಯಾಕ್ಟರ್ನೇ. ಅಂಥದ್ರಲ್ಲಿ ಈ ಚಿತ್ರ ಇರೋದಕ್ಕೆ ಅಷ್ಟೊಂದು ಕೊಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಇದ್ರ ಬೆಲೆ ₹8-10 UNC ಇದಿರಬೇಕು. UNC ಕಂಡೀಷನ್ ಇದ್ದರೆ ಮಾತ್ರ ಅಷ್ಟು ಸಿಗುತ್ತೆ, ₹8-10. ಇಲ್ಲ ಎಷ್ಟು ಮಾಮೂಲಿ ಪೆನ್ ಮಾರ್ಕ್ ಇದೆ, ಮಡ್ಚಿದ್ದೀವಿ, ಒಂದು ಸ್ವಲ್ಪ ಅರ್ಧೋಗಿದೆ ಅಂದರೆ ಅದ್ರ ಬೆಲೆ ₹5ಗೆ ₹5ನೇ. ಕೆಲವೊಂದು ಸತಿ ₹5 ಸಿಗೋದಿಲ್ಲ. ಇವು ಏನಂದರೆ ಸಮಾಜದಲ್ಲಿ ಜನರನ್ನು ಮೋಸ ಮಾಡೋದಕ್ಕೆ ಅಂತ ಈ ಮೋಸ ಮಾಡೋರು ಸೃಷ್ಟಿ ಮಾಡ್ಕೊಂಡಿರುವಂಥದ್ದಷ್ಟೇ. ಯಾವುದಕ್ಕೂ ಅದೇನು ಹೇಳ್ತಾರಲ್ಲ, ಕಷ್ಟಪಟ್ಟು ದುಡಿದ್ರೇ ನಮ್ಗೆ ಸಿಗೋದಿಲ್ಲ. ಅದರಲ್ಲಿ ಈ ಥರದ್ದೆಲ್ಲ ನಮ್ಗೆ ಸಿಕ್ಬಿಟ್ಟು ಕೋಟ್ಯಾಧೀಶ್ವರ ಆಗಂಗಿದ್ರೆ ಇನ್ಯಾಕಿತ್ತು? ಇವೆಲ್ಲವೂ ಕೂಡ ಸಾಮಾನ್ಯ ನೋಟುಗಳು, ಹಳೆಯ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾರೆ, ಸುಮಾರು ಜನ ಕೇಳಿದ್ದೀನಿ, ಸಾಮಾನ್ಯ ಹಳೆಯ ನೋಟುಗಳಿವು, ಹೆಚ್ಚು ಬೆಲೆ ಬಾಳೋದಿಲ್ಲ. ಸಾಮಾನ್ಯ ನೋಟುಗಳು, ಸಾಮಾನ್ಯ ಹಳೆಯ ನೋಟುಗಳು ಅಂದರೆ ₹5ಗೆ ₹6 ಸಿಗುತ್ತೆ, ಕೆಲವೊಂದು ಸತಿ ₹7 ಸಿಗುತ್ತೆ UNC ಇದ್ದರೆ. UNC ನೋಟ್ ಇದ್ದರೆ ಮಾತ್ರ ನೀವು ಏನಾದರೂ ಸ್ವಲ್ಪ ಸಿಗ್ಬೋದೇನೋ. ಇಲ್ಲ ನಮ್ಮ ಹತ್ರ UNC ನೋಟಿಲ್ಲ, ಬಳಸಿರೋ ನೋಟಿದೆ ಅಂದರೆ ₹5ಗೆ ₹6 ಸಿಕ್ಕಿದ್ರು ಹೆಚ್ಚು. ಯಾರು ತೊಗೊಳೋದಿಲ್ಲ, ಯಾಕೆಂದರೆ ಎಲ್ಲರ ಹತ್ರನೂ ಇರುತ್ತೆ ಈ ಥರದ ನೋಟುಗಳು, ಕಲೆಕ್ಟರ್ಸ್ ಹತ್ರ. ಮತ್ತು ಯಾರಿಗೂ ಬೇಡವಾದಂತಹ ವಸ್ತು. ಯಾರಿಗೆ ಬೇಕಂದರೆ ಮೋಸ ಮಾಡೋರಿಗೆ, ಮೋಸ ಹೋಗೋರ್ಗೆ ಮಾತ್ರ ಬೇಕಿದ್ರು ಈ ಥರದ ನೋಟುಗಳು. ಮೋಸ ಮಾಡೋರ್ಗೆ ಬೇಕು ಮತ್ತು ಮೋಸ ಹೋಗೋರ್ಗೆ ಬೇಕು, ಬಿಟ್ಟರೆ ಯಾವುದೇ ಒಬ್ಬ ಕಲೆಕ್ಟರ್ಗೂ ಈ ಥರದ ನೋಟುಗಳು ಬೇಕಾಗಿರೋದಿಲ್ಲ. ನಾನು ಸುಮ್ಮನೆ ನನ್ನ ಮನೇಲಿ ಇರಲಿ ಅಂತ ಇಟ್ಕೊಂಡ್ರೆ ಅಷ್ಟೇ 2 ನೋಟನ್ನ. ನನಗೆ ಇದರ ಅವಶ್ಯಕತೆಯೂ ಇರಲಿಲ್ಲ. ನಿಮ್ಮ ಹತ್ರ ಏನಾದರೂ ಈ ಥರದ ನೋಟುಗಳಿತ್ತು ಅಂದರೆ ನಿಮಗಾಗಿರುವಂತಹ ಏನು ಕಹಿ ಅನುಭವಗಳು, ಅಥವಾ ಈ ರೀತಿ ಮೋಸ ಮಾಡೋಕ್ಕೆ ಬಂದು ನೀವು ಬಚಾವಾಗಿರುವಂಥದ್ದು, ದುಡ್ಡು ಕೇಳಿರ್ತಾರೆ ನೀವು ಕಳಿಸಿರಲ್ಲ ಅಥವಾ ಕಳಿಸಿರ್ತೀರ, ಈ ಥರದ ಅನುಭವಗಳೇನಾದರೂ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಾದರೆ ಓದ್ಬಿಟ್ಟು ಬೇರೆ ಯಾರಿಗಾದರೂ ಇನ್ನೊಂದು ವಿಡಿಯೋದಲ್ಲಿ ಮಾಡಿದಾಗ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದಾಗಿತ್ತು ಈ ₹5 ನೋಟುಗಳ ವಿಶೇಷವಾದಂತಹ ವಿಡಿಯೋ. ನೋಡಿ ಈ 3 ಈ ₹5ನ ವಿಶೇಷವಾದಂಥ ವಿಡಿಯೋ. ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಕೆಲವೊಬ್ರು ಇರ್ತಾರೆ ₹5 ನೋಟ್ಗಳಿಕೊಂಡು ಕೋಟ್ಯಾಧೀಶ್ವರ ಆಗ್ಬಿಟ್ಟಿದ್ದೀವಿ ಅಂತ ಮೆರಿತಾ ಇರ್ತಾರೆ. ಅಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಆ ಥರ ಯಾವುದೂ ಬೆಲೆ ಇಲ್ಲ. ಮೋಸ ಹೋಗೋದನ್ನು ತಪ್ಪಿಸಿ ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಅಣ್ಣ ತಮ್ಮಂದಿರು ಆದಷ್ಟು ಈ ಥರದ ವಿಡಿಯೋಗಳು ಸಮಾಜಕ್ಕೆ ಯೂಸ್ಫುಲ್ ಆಗಿರ್ತವೆ. ಈ ಥರದ ವಿಡಿಯೋಗಳನ್ನ ನಾನು ಸುಮಾರು ಮಾಡಿದ್ದೀನಿ. ಕೆಲವೊಂದು ರೀಚ್ ಆಗಿದ್ದಾವೆ, ಕೆಲವೊಂದು ರೀಚ್ ಆಗಿಲ್ಲ. ಹಾಗಾಗಿನೇ ಅವಾಗವಾಗ ಒಂದು 2 ತಿಂಗಳು ಒಂದು ಸತಿ ಈ ಥರದ ವಿಡಿಯೋ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ಆ ಒಂದು ಪ್ರಯತ್ನಕ್ಕೆ ನಿಮ್ಮ ಶೇರ್ ಆಗಿರ್ಬೋದು, ಲೈಕ್ ಆಗಿರ್ಬೋದು, ಕಾಮೆಂಟ್ ಆಗಿರ್ಬೋದು ಬೆನ್ನೆಲುಬು. ಅದನ್ನು ನೀವು ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.